ಮತ್ತೊಂದು ಕಡೆ ಡಾಕ್ಟರ್ ಕೆ ಸುಧಾಕರ್, ಬಿಸಿ ಪಾಟೀಲ್ ನಡೆಯ ಮೇಲೆ ಕಾಂಗ್ರೆಸ್ ನಾಯಕರು ಕಣ್ಣನ್ನ ಇಟ್ಟಿದ್ದಾರೆ. ಬಿಜೆಪಿ ಲೋಕಸಭಾ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದಾರೆ ಬಿಸಿ ಪಾಟೀಲ್ ಹಾಗೆ ಡಾಕ್ಟರ್ ಕೆ ಸುಧಾಕರ್. ಟಿಕೆಟ್ ಸಿಗದೇ ಇದ್ರೆ ಮುಂದೆ ಏನ್ ಮಾಡ್ತಾರೆ ಎನ್ನುವಂತಹ ಕುತೂಹಲ. ಮತ್ತೆ ಕಾಂಗ್ರೆಸ್ಗೆ ಉಭಯ ನಾಯಕರನ್ನ ಕರೆತರುವ ಬಗ್ಗೆ ಚರ್ಚೆಗಳಾಗ್ತಾ ಇದೆಯಂತೆ. ಪಕ್ಷಕ್ಕೆ ಬರದೇ ಇದ್ರೆ ಎಲೆಕ್ಷನ್ಗೆ ಬೆಂಬಲ ಪಡೆಯುವಂತಹ ಚಿಂತನೆ ಕೂಡ ನಡೀತಾ ಇದೆಯಂತೆ. ಟಿಕೆಟ್ ಕೊಡಲ್ಲ, ಕಾಂಗ್ರೆಸ್ಗೆ ಬಂದ್ರೆ ಸ್ವಾಗತ ಅನ್ನುವಂತಹ ಸಂದೇಶವನ್ನ ಕಾಂಗ್ರೆಸ್ ನಾಯಕರು ರವಾನಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಮಾಜಿ ದೋಸ್ತಿಗಳಿಗೆ ಕಾಂಗ್ರೆಸ್ ಗಾಳ ಹಾಕ್ತಾ ಇರೋದು ಯಾವ ಕಾರಣಕ್ಕಾಗಿ? ಲೋಕಸಭಾ ಚುನಾವಣೆಗೆ ಇನ್ನಿರುವಂತದ್ದು ಕೆಲ ತಿಂಗಳು ಮಾತ್ರ. ಕೆಲವೇ ದಿನಗಳಲ್ಲಿ ಅನೌನ್ಸ್ ಕೂಡ ಆಗುತ್ತೆ ಲೋಕಸಭಾ ಚುನಾವಣೆ. ಟಿಕೆಟ್ ಯಾರ್ಯಾರಿಗೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಮೈತ್ರಿ ಅಭ್ಯರ್ಥಿಗಳು ಯಾರು, ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳು ಯಾರು ಅಂತ ಹೇಳಿ ಮೈತ್ರಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹಾಗೆ ಹಿರೇಕೆರೂರಿನ ಮಾಜಿ ಶಾಸಕರಾಗಿರುವಂತಹ ಮಾಜಿ ಸಚಿವ ಬಿಸಿ ಪಾಟೀಲ್ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಬಟ್ ಇಫ್ ಇನ್ ಕೇಸ್ ಟಿಕೆಟ್ ಸಿಗದೇ ಇದ್ರೆ ಕತೆ ಏನು? ಹಾಗಾಗಿನೇ ಕಾಂಗ್ರೆಸ್ ಅವರಿಗೆ ಗಾಳ ಹಾಕೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ ಎನ್ನುವಂತ ಮಾಹಿತಿ. ಮಾಜಿ ದೋಸ್ತಿಗಳಿಗೆ ಗಾಳ ಯಾವ ಕಾರಣಕ್ಕೆ? ಮೈತ್ರಿಗೆ ಟಕ್ಕರ್ ಕೊಡೋಕೆ ಮಾಜಿ ಶಾಸಕರ ಮೇಲೆ ಕಾಂಗ್ರೆಸ್ ಪಕ್ಷ ಕಣ್ಣನ್ನ ಇಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಮಾಜಿ ಶಾಸಕರು, ಹಿರೇಕೆರೂರಿನ ಮಾಜಿ ಶಾಸಕರಾಗಿರುವಂತಹ ಬಿಸಿ ಪಾಟೀಲ್ ಇಬ್ಬರ ನಡೆಯ ಮೇಲೆ ಕಾಂಗ್ರೆಸ್ ಕಣ್ಣನ್ನ ಇಟ್ಟಿದೆ. ಮುಂದೇನು ಮಾಡಬೇಕು ಅನ್ನುವಂತಹ ಗೊಂದಲದಲ್ಲಿ ಇಬ್ಬರೂ ಮಾಜಿ ಶಾಸಕರಿದ್ದಾರೆ. ಹೀಗಾಗಿ ಬಿಜೆಪಿಯಲ್ಲಿ ಇರಲಾಗದೆ ಕಾಂಗ್ರೆಸ್ಗೆ ಹೋಗಲಾಗದಂತಹ ಸ್ಥಿತಿಯಲ್ಲಿ ಉಭಯ ನಾಯಕರು ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಧಾನಸಭೆ ಚುನಾವಣೆಯಲ್ಲಿ ಸೋತಂತಹ ನಂತರದಲ್ಲಿ ಉಭಯ ಶಾಸಕರು ಇಬ್ಬರೂ ಕೂಡ ಮಾಜಿ ಸಚಿವರು ಕೂಡ ಹೌದು, ಮೂಲೆ ಗುಂಪಾಗಿದ್ದಾರೆ. ಎಂಪಿ ಚುನಾವಣೆ ಸ್ಪರ್ಧೆಗೆ ಆಸಕ್ತಿ ಇದ್ರೂ ಕೂಡ ಟಿಕೆಟ್ನ ಭರವಸೆ ಡಾಕ್ಟರ್ ಕೆ ಸುಧಾಕರ್ಗಾಗ್ಲಿ ಅಥವಾ ಬಿಸಿ ಪಾಟೀಲ್ಗಾಗ್ಲಿ ಸಿಕ್ಕಿಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ರಿಂದ ಮಾಜಿ ಶಾಸಕರಿಗೆ ಮುಕ್ತ ಆಹ್ವಾನ ಹೋಗಿದೆ ಎನ್ನುವಂಥ ಮಾತಿದೆ. ಮಾಜಿ ಶಾಸಕರ ಬೆಂಬಲವನ್ನ ಪಡೆದು ಲೋಕ ಸಮರವನ್ನ ಗೆಲ್ಲುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಾಳ್ಯ ಇದೆ ಅನ್ನುವಂಥ ಮಾತಿದೆ. ನೋಡಬೇಕು ಉಭಯ ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಥವಾ ಈ ಇಬ್ಬರು ಶಾಸಕರ ಮಾಜಿ ಶಾಸಕರ ನಡೆ ಏನಾಗಿರುತ್ತೆ ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.